ಗಲ್ಫ್ ಯುದ್ಧ ಭೀಕರತೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಗ್ಯಾಸ್ ಗಂಡಾಂತರ ಬೀದಿಗೆ ಬಿದ್ದಿದ್ದಾರೆ ಚಾಲಕರು ಹೇಳೋರಿಲ್ಲ ಕೇಳೋರಿಲ್ಲ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ ಮಾಗಡಿ ರೋಡ್ ಟೋಲ್ ಗೇಟ್ ನಲ್ಲಿ ಆಟೋಗಳು ಕ್ಯೂ ನಿಂತಿವೆ ಸುಮಾರು 3 ಕಿಲೋಮೀಟರ್ ಕ್ಯೂ ನಿಂತಿವೆ ಆಟೋಗಳು ಗ್ಯಾಸ್ಗಾಗಿ ಮಧ್ಯರಾತ್ರಿ 1 ಗಂಟೆಗೆ ಬಂದು ನಿಂತು ಬಿಟ್ಟಿದ್ದಾರೆ ಆಟೋ ಚಾಲಕರು ಇವತ್ತಾದ್ರೂ ಎಲ್ಪಿಜಿ ಗ್ಯಾಸ್ ಸಿಗುತ್ತಾ ಅಂತ ಮೂರು ಕಿಲೋಮೀಟರ್ ಕ್ಯೂ ಇದು ಮಧ್ಯರಾತ್ರಿಯಿಂದಲೇ ಆಟೋ ಚಾಲಕರು ಬಂದು ಬಂಕ್ ಮುಂದೆ ಗಾಡಿ ಹಾಕೊಂಡು ಕಾದಿದ್ದಾರೆ ಆದ್ರೂ ಕೂಡ ಇಷ್ಟು ಕಾದ ನಂತರ ಇವರ ಸರದಿ ಬರೋದ್ರೊಳಗೆ ಗ್ಯಾಸ್ ಖಾಲಿ ಆಗತ್ತಾ ಸಿಗುತ್ತಾ ಅನ್ನೋದ್ರ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಂಡು ಎಲ್ಪಿಜಿ ಗ್ಯಾಸ್ ಹಾಕಿಸ್ಕೊಳ್ತಾ ಇದ್ದಾರೆ ಜನ ಬೆಳಗ್ಗೆ 5 ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದೀನಿ ಗ್ಯಾಸ್ ಇನ್ನ ಬಂದಿಲ್ಲ ಅಡ್ವಾನ್ಸ್ ಆಗಿ ನಿಂತ್ಕೊಂಡಿದ್ದೀವಿ ಗ್ಯಾಸ್ ಬರೋದು ಯಾವ್ದು ಗೊತ್ತಾ ಟೈಮಿಂಗ್ ಸರಿಯಾಗಿ ಹೇಳಿ 11 ಗಂಟೆ ಅಂತಾರೆ 12 ಗಂಟೆ ಹೇಳ್ತಾರೆ ಒಂದಿನ ಸಂಪಾದನೆ ಒಂದ್ ದಿವಸ ಗ್ಯಾಸ್ ಆಗೋದಾದ್ರೆ ನಾವು ಫೈನಾನ್ಸ್ ಕಟ್ಟೋದಂಗೆ ಮಕ್ಕಳು ಬರೋ ಹೆಂಗಾದ್ರೆ ಊಟ ಕೂಡ ಸಿಗೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಈ ಕಡೆ ಸರ್ಕಾರ ಗಮನ ಹರಿಸಬೇಕು ಯಾವ್ದಾರ ರೀತಿಯಲ್ಲಿ ಆಟೋ ಚಾಲಕರಿಗೆ ಒಂದು ಸಹಾಯ ಮಾಡಿದ್ರೆ ಒಂದು ಅನುಕೂಲ ಮಾಡ್ಕೊಂಡು ಅಂತ ಕೇಳ್ಕೊಳ್ತೀವಿ ಮಾಗಡಿ ರೋಡಿಂದ ಬಂದಿದ್ದೀವಿ ನಾನು ಬಂದಿದ್ದು ನೈಟ್ 1:15ಗೆ ಬಂದಿದ್ದು 1:15 ಸುಮಾರು ಗಾಡಿಗಳಿತ್ತು ಅವ್ರೇನು ಟೈಮಿಂಗ್ಸ್ ಏನು ಹೇಳ್ತಾ ಇಲ್ಲ ಬರುತ್ತೆ ಅನ್ಲೋಡ್ ಆಗಿ ಸಕ್ನ ಹಾಕ್ತೀವಿ ಅಂತಾನು ಹೇಳ್ತಾ ಇಲ್ಲ ಹಾಕಲ್ಲ ಅಂತಾನು ಹೇಳ್ತಾ ಇಲ್ಲ ಸುಮ್ಮನೆ ವೆಯ್ಟ್ ಮಾಡ್ತಾ ಇದೀವಿ ಏನೋ ಇವತ್ತು ಗ್ಯಾಸ್ ಸಿಗುತ್ತೆ ಇವತ್ತೇನೋ ಒಂದು ಜೀವನ ನಡೆಯುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೀವಿ ಅವ್ರೇನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಈಗ ಬರುತ್ತೆ ಬರಲ್ಲ ಏನನ್ನ ಹೇಳಿದ್ರೆ ನಾವು ಹೋಗ್ತೀವಿ ಇಲ್ಲ ಏನೋ ವೆಯ್ಟ್ ಮಾಡ್ತೀವಿ ಸುಮ್ಮನೆ ವೆಯ್ಟ್ ಮಾಡ್ತಾ ಇದೀವಿ ನಾವು ಅಷ್ಟೇನೆ ಬೇರೆ ಕಡೆ ಎಲ್ಲ ನಾವು ಹೋಗೋಣ ಅಂದ್ರೆ ಅಲ್ಲೂ ಏನು ರೆಸ್ಪಾನ್ಸ್ ಇಲ್ಲ ಗ್ಯಾಸ್ ಇಲ್ಲ ಸರ್ ಎಲ್ಲೂ ರಾತ್ರಿ 8 ಗಂಟೆಗೆ ಬಂದು ರಾತ್ರಿ 11:00ವರೆಗೂ ನಿಲ್ಸ್ಕೊಂಡಿದ್ರು ಇವಾಗ ಆಗ್ತೀವಿ ಅವಾಗ ಆಗ್ತೀವಿ ಅಂತ ಹಾಕ್ಲೇ ಇಲ್ಲ ಆಮೇಲೆ ವಾಪಸ್ ಕಳಿಸ್ಬಿಟ್ರು ಬೆಳಗಿನ ಜಾವ ಜಲ್ದಿ ಬನ್ನಿ ಟೋಕನ್ ಕೊಡ್ತೀವಿ 8 ಗಂಟೆ ಮೇಲೆ ಗ್ಯಾಸ್ ರಿಸೀವ್ ಮಾಡ್ತೀವಿ ಅಂತ ರಿಸೀವ್ ಮಾಡಿಲ್ಲ ಇವಾಗ ಬೆಳಿಗ್ಗೆ 4:00ವರೆಗೆ ಬಂದ್ವು ಇನ್ನು ವೆಯ್ಟ್ ಮಾಡ್ತಾ ಇದೀವಿ 11 ಗಂಟೆ 12 ಗಂಟೆ ಅಂತ ಹೇಳ್ತಾನವ್ರೆ ಇನ್ನು ಯಾವ್ದು ಗ್ಯಾರಂಟಿ ಇಲ್ಲ ಒಂದೇ ಕಡೆ ಅಲ್ಲ ಎಲ್ಲಾ ಕಡೆನೂ ಆಯ್ತಾ ಇದೆ ಇದು ಎಲ್ಲಾ ಕಡೆನೂ ಇದೇ ಪ್ರಾಬ್ಲಮ್ ಐತೆ ಎಲ್ಲಾ ಡ್ರೈವರ್ಗಳಿಗೂ ಇದೇ ಪ್ರಾಬ್ಲಮ್ ಐತೆ ಇದನ್ನ ಆದಷ್ಟು ಬಗೆಹರಿಸ್ಕೊಡ್ಬೇಕು ಅಂತ ನಾವು ಇದು ಮಾಡ್ತೀವಿ ಸರ್ 3 ಗಂಟೆಗೆ ಬಂದಿರೋದು ಗಾಡಿ ಇನ್ನು ಇದುವರೆಗೂ ಹಾಕಿಲ್ಲ ಸರ್ ನಿಲ್ಸಾ ಇದೀವಿ ಗಾಡಿ ಸ್ಟಾಕ್ ಇಲ್ಲ ಅಂತ ಅವರು ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಬಂದಿದ್ವಿ ಮಧ್ಯಾಹ್ನ ಕೊಟ್ಟರು ಮತ್ತೆ ಇವಾಗ ಬ್ರೇಕ್ ಮಾಡಿದ್ದಾರೆ ನಿನ್ನೆ ಮಧ್ಯಾಹ್ನ ಬ್ರೇಕ್ ಮಾಡಿರೋದು ಪುನಃ ಇವಾಗ ಇಷ್ಟೊತ್ತು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಆಯ್ತು ಈಗ ಆಟೋ ಎಲ್ಪಿಜಿಗೆ ಹಾಹಾಕಾರ ಶುರುವಾಗಿರುವಂತದ್ದು ಬೆಂಗಳೂರಿನ ನಗರದಾದ್ಯಂತ ಸುಮಾರು ಲಕ್ಷಾಂತರ ಆಟೋಗಳಿಗೆ ಈಗ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ ಹೀಗಾಗಿ ಆ ಒಂದು ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ಗ್ಯಾಸ್ ಹಾಕಿಸಿಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ನಾವಿವಾಗ ವಿಜಯನಗರ ಟೋಲ್ ಗೇಟ್ ಬಳಿ ಇದ್ದೇವೆ ಇಲ್ಲಿ ಏನ್ ಮಧ್ಯರಾತ್ರಿ 1 ಗಂಟೆಗೆ ಸಾಕಷ್ಟು ಆಟೋಗಳು ನೂರಾರು ಆಟೋಗಳು ಬಂದು ನಿಂತಿರುವಂತದ್ದು ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಆಟೋ ಚಾಲಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು ನೋಡ್ತಾ ಇದ್ದೀರಿ ಸುಮಾರು ಒಂದು 2-3 ಕಿಲೋಮೀಟರ್ನಷ್ಟು ಉದ್ದಕ್ಕೂ ಆಟೋಗಳು ಸರದಿ ಸಾಲಿನಲ್ಲಿ ನಿಲ್ಸ್ಕೊಂಡಿರುವಂತದ್ದು ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ನಾವು ಜೀವನ ಮಾಡೋದು ಹೇಗೆ ಅನ್ನುವಂತ ಒಂದು ಆತಂಕವನ್ನ ಆಟೋ ಚಾಲಕರು ವ್ಯಕ್ತಪಡಿಸ್ತಾ ಇರುವಂತದ್ದು ನಾನು ಒಬ್ಬೊಬ್ಬರನ್ನೇ ಆಟೋ ಚಾಲಕರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಬೆಳಗ್ಗೆ 5 ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದೀನಿ ಗ್ಯಾಸ್ ಇನ್ನ ಬಂದಿಲ್ಲ ಅಡ್ವಾನ್ಸ್ ಆಗಿ ನಿಂತ್ಕೊಂಡಿದ್ದೀವಿ ಗ್ಯಾಸ್ ಬರೋದು ಯಾವ್ದು ಗೊತ್ತಾ ಟೈಮಿಂಗ್ ಸರಿಯಾಗಿ ಹೇಳಿ 11 ಗಂಟೆ ಅಂತಾರೆ 12 ಗಂಟೆ ಹೇಳ್ತಾರೆ ಒಂದಿನ ಸಂಪಾದನೆ ಒಂದ್ ದಿವಸ ಗ್ಯಾಸ್ ಆಗೋದಾದ್ರೆ ನಾವು ಫೈನಾನ್ಸ್ ಕಟ್ಟೋದಂಗೆ ಮಕ್ಕಳು ಬರೋ ಹೆಂಗಾದ್ರೆ ಊಟ ಕೂಡ ಸಿಗೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಈ ಕಡೆ ಸರ್ಕಾರ ಗಮನ ಹರಿಸಬೇಕು ಯಾವ್ದಾರ ರೀತಿಯಲ್ಲಿ ಆಟೋ ಚಾಲಕರಿಗೆ ಒಂದು ಸಹಾಯ ಮಾಡಿದ್ರೆ ಒಂದು ಅನುಕೂಲ ಮಾಡ್ಕೊಂಡು ಅಂತ ಕೇಳ್ಕೊಳ್ತೀವಿ ಮಾಗಡಿ ರೋಡಿಂದ ಬಂದಿದ್ದೀವಿ ನಾನು ಬಂದಿದ್ದು ನೈಟ್ 1:15ಗೆ ಬಂದಿದ್ದು 1:15 ಸುಮಾರು ಗಾಡಿಗಳಿತ್ತು ಅವ್ರೇನು ಟೈಮಿಂಗ್ಸ್ ಏನು ಹೇಳ್ತಾ ಇಲ್ಲ ಬರುತ್ತೆ ಅನ್ಲೋಡ್ ಆಗಿ ಸಕ್ನ ಹಾಕ್ತೀವಿ ಅಂತಾನು ಹೇಳ್ತಾ ಇಲ್ಲ ಹಾಕಲ್ಲ ಅಂತಾನು ಹೇಳ್ತಾ ಇಲ್ಲ ಸುಮ್ಮನೆ ವೆಯ್ಟ್ ಮಾಡ್ತಾ ಇದೀವಿ ಏನೋ ಇವತ್ತು ಗ್ಯಾಸ್ ಸಿಗುತ್ತೆ ಇವತ್ತೇನೋ ಒಂದು ಜೀವನ ನಡೆಯುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೀವಿ ಅವ್ರೇನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಈಗ ಬರುತ್ತೆ ಬರಲ್ಲ ಏನನ್ನ ಹೇಳಿದ್ರೆ ಬೀದರ್ನಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿದ್ದು ಬೀದರ್ ನಗರದ ಏಕೈಕ ಎಲ್ಪಿಜಿ ಗ್ಯಾಸ್ ಬಂಕ್ ಕೂಡ ಬಂದ್ ಆಗಿ ಹೋಗಿದೆ ಬಂದ್ ಆಗಿರೋ ಗ್ಯಾಸ್ ಬಂಕ್ ನ ನೀವು ನೋಡ್ತಾ ಇದ್ದೀರಾ ಗ್ಯಾಸ್ ಹಾಕಿಸ್ಕೊಳ್ಳೋಣ ಅಂತ ಬಂದ್ರೆ ಇದ್ದಿದ್ದ ಏಕೈಕ ಬಂಕ್ ಕ್ಲೋಸ್ ಆಗಿದೆ ದುಡಿಮೆ ಇಲ್ಲದೆ ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದಾರೆ ಚಾಲಕರು ಎಲ್ಪಿಜಿ ಕೊಡಿಸಿ ಬದುಕು ಉಳಿಸಿ ಅಂತ ಚಾಲಕರು ಹೇಳ್ತಾ ಇದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಆಟೋ
ಚಾಲಕರ ಬದುಕೀಗ ಬೀದಿಗೆ ಬಿದ್ದಿರ್ತಕ್ಕಂಥದ್ದು. ಅದರಂತೆ ಏನು ಬೀದರಲ್ಲಿರ್ತಕ್ಕಂಥ ಏಕೈಕ LPG ಒಂದು ಬಂಕ್ ಈಗ ಬಂದ್ ಆಗಿರ್ತಕ್ಕಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಬೀದರ್ ನಗರದಲ್ಲಿರ್ತಕ್ಕಂಥ ಗೋ ಗ್ಯಾಸ್ ಎಂಬ LPG ಬಂಕ್ ಆಗಿರ್ತಕ್ಕಂಥದ್ದು. ಈ ಒಂದು ಬಂಕ್ ಕಳೆದ 3-4 ದಿನಗಳಿಂದ ಈಗ ಬಂದ್ ಆಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಇಲ್ಲಿ ಒಂದು ಸ್ಟಿಕ್ಕರನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಅಂದರೆ ಈ ಒಂದು ಬಂಕಿಗೆ ಎಂಟ್ರಿ ಆಗ್ತಕ್ಕಂಥ ಮಾರ್ಗ ಮಧ್ಯೆ ಈ ಒಂದು ಸ್ಟಿಕ್ಕರನ್ನು ಹಾಕಿ ಇಲ್ಲಿ ಯಾವುದೇ ಸ್ಟಾಕ್ ಕೂಡ LPG ಗ್ಯಾಸ್ ಇಲ್ಲ ಎಂಬ ರೀತಿಯಲ್ಲಿ ಕೂಡ ಇಲ್ಲಿ ಬಂಕ್ನ ಸಿಬ್ಬಂದಿಗಳು ಮಾಡಿರ್ತಕ್ಕಂಥದ್ದು. ಇಲ್ಲಿ ಆಟೋ ಚಾಲಕರು ಕೂಡ ಇದೇ ಒಂದು ಗೋ ಗ್ಯಾಸ್ ಬಳಿ LPGಯನ್ನು ಹಾಕಿಸ್ಕೊಳ್ಳೋದು ಬಂದಿದ್ದಾರೆ. ಆದರೆ LPG ಸಿಗದ ಕಾರಣಕ್ಕಾಗಿ ಇಲ್ಲೇ ಆಟೋವನ್ನು ನಿಲ್ಲಿಸ್ಕೊಂಡು ಈಗ ಕುಂತ್ಕೊಂಡಿರ್ತಕ್ಕಂಥ, ಯಾಕಂದರೆ ಈ ಆಟೋದಲ್ಲೇ LPG ತುಂಬಿಸ್ಕೊಂಡು ಅವರು ದಿನನಿತ್ಯವೂ ಕೂಡ ಸಾಕಷ್ಟು ಹಣವನ್ನು ದುಡಿತಾ ಇದ್ರು, ಅದರಿಂದ ತಮ್ಮ ಸಂಸಾರವನ್ನು ಕೂಡ ಸಾಗಿಸ್ತಾ ಇದ್ರು. ಈಗ LPG ಸಿಗದ ಕಾರಣಕ್ಕಾಗಿ ಈಗ ಆಟೋ ಚಾಲಕರ ಬದುಕು ದೊಡ್ಡ ಮಟ್ಟದಲ್ಲಿ ದುಸ್ತರ ಆಗಿರ್ತಕ್ಕಂಥದ್ದು. ನಿಂತಲ್ಲೇ ಆಟೋಗಳು ನಿಲ್ಲಿಸಿಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಕೂಡ ಇಲ್ಲಿ ಉದ್ಭವ ಆಗಿರ್ತಕ್ಕಂಥ. ಇಲ್ಲಿ ಆಟೋ ಚಾಲಕರು ಇದ್ದಾರೆ, ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದೆ ಅಂತಕ್ಕಂಥ ಕೇಳ್ತಾ ಹೋದ್ನಿ. ಬೀದರ್ದಾಗ ಒಂದೇ ಪಂಪ್ ಅದ ರೀ ಸರ್. ಇದು CNG ಪಂಪ್ ಭಾಳ ಅದ ರೀ ಸರ್. ಇದು ಇಂಡಸ್ಟ್ರಿಯಲ್ ಏರಿಯಾ, ಇದು ಹೈದರಾಬಾದ್ ರೋಡಿಗೆ ಮತ್ತು ಇದು ಕಮಠಾನ ರೋಡಿಗೆ CNG ಪಂಪ್ ಮಣ್ಣನ ಅವ ರೀ. LPG ಪಂಪ್ ಬೀದರ್ದಾಗ ಒಂದೇ ಅವ ರೀ. ಮತ್ತು ಅವರು ಲಾಸ್ಟ್ 50 ದಿನ ಪೈಲೆ ಸಲ ಇದು 85 ಕೊಡ್ಲತ್ತಾರ ರೀ. ಮತ್ತು ಸೆಂಟರ್ದಾಗ ಇದು 4-5 ದಿನ ಪೈಲೆ 99 ಮಾಡ್ಯಾರ ರೀ ಸರ್. ಮತ್ತು ಕಮ್ಮಿ ಮಾಡ್ಯಾರ, 85 ಮಾಡ್ಯಾರ. ಮತ್ತು ನಾವು ಈಗ ಕಾಲ್ ಮಾಡಿದ್ದೀವಿ ರೀ, ಅವ್ರು ಹೇಳತ್ತಾರ ಇನ್ನು 3-4 ದಿನ ವೇಟ್ ಮಾಡಿರಿ ಹೇಳತ್ತಾರ ರೀ ಸರ್. ನಮ್ಮಲ್ಲಿ ಹುನರ್ ಗಿನ್ನರ್ ಏನು ಬಿ ಇಲ್ಲ ರೀ ಸರ್. ನಾವು ಆಟೋ ಮೇಲೆ ದಂಧೆ ಮಾಡ್ತೀವಿ ರೀ ಸರ್. ಮತ್ತು ಅದು ಫೈನಾನ್ಸ್ ಎಲ್ಲ ತುಂಬದ ಅದ ರೀ ಸರ್. ಹಂಗೆ ನಾವು ಹೆಂಗೆ ಮಾಡ್ಬೇಕು ರೀ ಸರ್? ಅವ್ರು ಕಾಲ್ ಮಾಡೋದಂದ್ರೆ ಅವ್ರು 3 ದಿನ 4 ದಿನ ವೇಟ್ ಮಾಡೋದು, ನಾವು ಮನ್ಯಾಗ ಏನು ಮಾಡಲಿ ಸರ್, ನೀವೇ ಹೇಳ್ರಿ. ಹೌದು ಸರ್, ಮಾಡ್ಲಿಕ್ಕೆ ಈಗ ಇದ್ರ ಮೇಲೆ ನಮ್ದು ಎಲ್ಲ ಐತೆ ರೀ, ಜೀವನ ಎಲ್ಲ ಇದ್ರ ಮೇಲೆ ಇತ್ತು. ದಿನ ಒಂದು 500-600 ರೂಪಾಯಿ ಕಮಾಸ್ಕೊಂಡು 300 ರೂಪಾಯಿ ಗ್ಯಾಸ್ ಹಾಕೊಂಡು 300 ರೂಪಾಯಿ ಮನೆಗೆ ಹೋಯ್ತಿದ್ವಿ. ಈಗ ಅದು ಬಿ ಇಲ್ಲ. ಈಗ ಏನು ಮಾಡ್ಬೇಕು ಅದೇ ತಿಳಲ್ಲ ಹೋಗ್ಯದ. ಇದು ಆಟೋ ಚಾಲಕರ ನೋವಿನ ಮಾತಾಗಿರ್ತಕ್ಕಂಥದ್ದು. ನಮ್ಮ ಬದುಕು ಭಾಳ ದುಸ್ತರವಾಗಿದೆ ಎಂಬ ನೋವಿನ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ನಾಯ್ಕ, ರೇಷನ್ ಸ್ವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.